ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಣಾಮ್ ಕನ್ನಡಿಗ. ನಾವಿವತ್ತು ದೇವಿರಮ್ಮನ ದರ್ಶನ ಪಡೆಯೋಕ್ಕೆ ದೇವಿರಮ್ಮನ ಬೆಟ್ಟನ ಹತ್ತುತ್ತಾ ಇದ್ದೀವಿ. ಇವಾಗ ಮಾಣಿಕ್ಯದಾರದಿಂದ ಕಾಲ್ನಡಿಗೆ ಶುರು ಮಾಡ್ತಾ ಇದ್ದೀವಿ ದೇವಿರಮ್ಮನ ಬೆಟ್ಟದ ಕಡೆಗೆ. ಅಲ್ಲೇನು ಟಾಪ್ ವ್ಯೂ ಕಾಣಿಸ್ತಾ ಇದೆ, ಅಲ್ಲಿ ಹೋಗಿ ನಾವು ದರ್ಶನ ಪಡಿಬೇಕು. ಹೋಗೋಣ ಬನ್ನಿ. ಅಗ್ನಿಶಾಮಕ ದಳದವರು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬೆಟ್ಟ ಹತ್ತೋರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೊಂದು ಅಭಿನಂದನೆಗಳು. ಬೆಟ್ಟ ಹತ್ತೋರ್ಗೂ ಬೆಟ್ಟ ಇಳಿಯೋರ್ಗೂ ಈಸಿ ಆಗಲಿ ಅಂತ ರೋಪ್ ಬಿಟ್ಟಿದ್ದಾರೆ. ಅದು ಸಪೋರ್ಟ್ ಇಂದ ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ಯಾವುದೇ ತರ ತೊಂದರೆಗಳಾಗದೇ ಇರೋ ಹಾಗೆ ಆ ದೇವಿ ಕಾಪಾಡ್ತಾಳೆ. ಕಾಲೆಲ್ಲ ನಡುಗ್ತಿದೆ, ಯಾಕಂದ್ರೆ ಹೋದ ವರ್ಷ ಇದೇ ಟ್ರಕ್ಕಿಂಗ್, ಹೋದ ವರ್ಷ ಇಲ್ಲ ನಡ್ಕೊಂಡು ಹೋಗಿದ್ದು. ಆದ್ರೂ ಅವಾಗ ರಾತ್ರಿ ಹೋಗಿದ್ದು ಏನೂ ಗೊತ್ತಾಗ್ತಿರ್ಲಿಲ್ಲ. ಇವಾಗಂತೂ ಕಾಲ್ ಶೇಕ್ ಆಗ್ತಿದೆ ಹತ್ತಕ್ಕೆ. ಹೋದ ವರ್ಷ ಇದ್ದಿದ್ದ ಧೈರ್ಯ ಸ್ವಲ್ಪ ಕುಗ್ಗಿದೆ. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕು ಎಂತ ಹೇಳ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ವಿಂಡ್ ಮಿಲ್ ಎಂತ ಮಿಲ್ ಮಚ್ಚ, ಅದು ಥ್ರೆಡ್ ಮಿಲ್ ಆಗಿತ್ತು ಒಂದ್ಸತಿ ಹೋದ ವರ್ಷ ಇಲ್ಲೇ. ಹುಡುಗ ಬೆಟ್ಟ ಹತ್ಬೇಕಾದ್ರೆ ಏನೋ ಸೌಂಡ್ ಇದೆ ನೋಡಿ. ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ. ನಾನು ನೋಡ್ಬಿಟ್ಟೆ ಅವ್ರಮ್ಮ, 40 ವರ್ಷದಿಂದ ಕಿವಿಯಾರ ಕೇಳಿದ್ದೇನೆ, ಕಣ್ಣಾರೆ ನಾಲ್ಕು ಕಡೆ ದೂರದಿಂದ ನೋಡಿದೆ. ಅದು ನೋಡ್ದಾಗಿದೆ ನನ್ನ ಬಾಡಿ ಕಡಗಡ ಆಗ್ತಿದೆ ಅವ್ರಮ್ಮ. ತಾಯಿ ಹತ್ರ ಬಿಡ್ಕಂಡ ಮುಂದಿನ ವರ್ಷ ಮದುವೆ ಆಗಲಿ ಬೇಗ ಅಂತ. ನಾನು ಬಿಡ್ಕಂಡೆ ಒಳ್ಳೇದಾಗ್ಲಿ ಅಂತ. ಬೈಬಾರ್ದು ಅಂತ ಬೈದಿದೆ, ಕಾಲೋಗಿದ್ದು. ನಿಮ್ ಜೊತೆ ಬಂದ್ರೆ ನಾವು ಕಂಕಣ ಸುತ್ತಲ್ಲ, ಇನ್ನೇನೇನೋ ಸುತ್ತ ಬರಕ್ಕಿದೆ. ಯಾರು ಇಲ್ಲ. ಯಾಕೆ ಹಿಂಗೆ ಮಾತಾಡ್ತೀಯ? ಇಷ್ಟು ಜನ ಇದ್ದಾರೆ ಬಿಡಲಿ, ಸುತ್ತಮುತ್ತ ಇಷ್ಟು ಜನ ಇದ್ದಾರೆ, ಯಾರೂ ಇಲ್ಲ ಅಂತೀಯ. ನಿಮ್ಮ ಕಂಟೆಂಟ್ ಕೊಡೋಣ ಅಂತ. ನಮ್ಮ ಕಂಟೆಂಟ್ ಬರ್ತಲ್ಲ, ಕೊಟ್ಟಿದ್ದು ಕಂಟೆಂಟ್ ಕರೆಂಟ್ ಕೊಟ್ಟಂಗೆ ಬೆಂಕಿ ಮಚ್ಚ. ಒದ್ದೆ ನಿನ್ನ ಕರೆಂಟ್ ಕೊಟ್ಟಂಗೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ, ಗೊತ್ತಿರುವುದೊಂದೇ ದೈವ ಪಾರಿಯೋ, ಗೊತ್ತಿರುವುದೊಂದೇ ದೈವ ಪಾರಿಯೋ. ಉಳ್ಳಾಯ ನಿನ್ನ ನಿಲದೆಡೆಗೆ ಇದಡೊಂದ ಮಾಯ ಸನ್ನಿಧಿಗೆ ಕಾಪು. ಗೊತ್ತಿಚ್ಚಿ ಶಿವನೇ ಕದಂಬರ ಕಡೆಯೋ. ನಮ್ ಜೊತೆ ಸಾವಿರಾರು ಭಕ್ತಾದಿಗಳು ಹತ್ತುತ್ತಾ ಇದ್ರು. ಹತ್ತೋಕೆ ಕಷ್ಟ ಇದ್ರು ಹರಕೆಗೋಸ್ಕರ ಸೌದೆಗಳನ್ನ ಹೊತ್ತು ತಂದಿದ್ರು. ಕೆಲ ಹೆಣ್ಮಕ್ಳಂತೂ ಬಿಗ್ ಬಾಸ್ ಅಲ್ಲಿ ಏನ್ ಟಾಸ್ಕ್ ಕೊಡೋದು, ನಾವು ಯಾವ್ದಕ್ಕೂ ಏನ್ ಕಮ್ಮಿ ಇಲ್ಲ ಅನ್ನೋ ರೇಂಜಿಗೆ ಬೆಟ್ಟ ಹತ್ತುತ್ತಾ ಇದ್ರು. ದೇವಿಯ ದರ್ಶನ ಪಡೆದೆ ದೇವಿರಮ್ಮನ ಎದುರು ನಿಂತಾಗ ಕಷ್ಟ ಸುಖ ದುಃಖಗಳನ್ನೆಲ್ಲ ಮರೆತೆ. ನನ್ನಂತ ಎಷ್ಟೋ ಭಕ್ತರ ಹೆಜ್ಜೆ ಗುರುತುಗಳು ಈ ಬೆಟ್ಟದ ಮೇಲೆ ಬಿದ್ದಿತ್ತು. ಇನ್ನೆಷ್ಟೋ ಕಣ್ಣುಗಳು ತಾಯಿಯನ್ನು ನೋಡಿ ಪಾವನವಾಗಿತ್ತು. ಉಸಿರೇ ನನ್ನುಸಿರೇ